ವೀಕ್ಷಕರೇ, ಶಾಕ್ತ ಮತ್ತು ಶಾಸ್ತ್ರದಲ್ಲಿ ದೇವಿ ಮಹಾತ್ಮೆಯು ಲೋಕೋತ್ತರವಾದ ಗ್ರಂಥ. ಇದಕ್ಕೆ ದುರ್ಗಾ ಸಪ್ತಶತಿ ಎಂಬ ಹೆಸರು ಸಹ ಇದೆ. ವಂಗ ದೇಶದಲ್ಲಂತೂ ಶ್ರೀ ಚಂಡಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದಿ ಅಲ್ಲಿ ಶಾಕ್ತರಿಗೆ ಗೀತೆಯಂತೆಯೇ ಪರಮ ಪೂಜ್ಯವಾಗಿದೆ. ದೇವಿ ಮಹಾತ್ಮೆಯು ಮಾರ್ಕಂಡೇಯ ಪುರಾಣದ 13 ಅಧ್ಯಾಯಗಳ ವಿಷಯವಾಗಿದೆ. ದೇವಿ ಉಪಾಸನೆಯು ಕೇವಲ ತಾಂತ್ರಿಕವೆಂದಾಗಲಿ ಅಥವಾ ಪೌರಾಣಿಕ ವೇದವೆಂದಾಗಲಿ ತಿಳಿಯಕೊಡದು. ಇದು ಋಗ್ವೇದದಷ್ಟೇ ಪುರಾತನವಾಗಿದೆ. ಋಗ್ವೇದದ 10ನೇ ಮಂಡಲದಲ್ಲಿ ಬರುವ ದೇವಿ ಸೂಕ್ತ ಮತ್ತು ರಾತ್ರಿ ಸೂಕ್ತಗಳು ದೇವಿಯ ಪರವಾಗಿವೆ. ವೈದಿಕ ಯುಗದಲ್ಲಿ ಅಮೃಣ ಎಂಬ ಮಹರ್ಷಿ ಇದ್ದರು. ಅವರಿಗೆ ಬ್ರಹ್ಮ ವಿದೂಷಿಯಾದ ವಾಕ್ ಎಂಬ ಮಗಳಿದ್ದರು. ಅವಳೇ ಈ ದೇವಿ ಸೂಕ್ತದ ಋಷಿ. ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ದೇವತೆ. ಪರಮಾತ್ಮನೊಂದಿಗೆ ಐಕ್ಯವನ್ನು ಅನುಭವಿಸುತ್ತಿರುವ ಋಷಿ ಪುತ್ರಿಯು ಸರ್ವ ಜಗದ್ರೂಪದಿಂದ ಸಮಸ್ತ ಕಾರ್ಯಗಳ ಅಧಿಷ್ಠಾತೃವಾಗಿ ತನ್ನನ್ನೇ ಈ ಸೂಕ್ತದಲ್ಲಿ ಸ್ತುತಿಸಿಕೊಂಡಿದ್ದಾರೆ. ಮೊದಲನೆಯ ಸೂಕ್ತದ ಪ್ರಕಾರ ದೇವಿಯೇ ಸಮಸ್ತ ದೇವತೆಗಳ ರೂಪದಿಂದ ಸಂಚರಿಸುತ್ತಾಳೆ. ಎರಡನೇ ಸೂಕ್ತವಾದ ಪ್ರಕಾರ ದೇವಿಯು ಸೋಮವನ್ನು ಪೋಷಿಸುತ್ತಾಳೆ ಮತ್ತು ಸೋಮರಸವನ್ನು ಹಿಂಡಿ ಅರ್ಪಿಸುವ ಯಜಮಾನನಿಗೆ ಧನವನ್ನು ಕೊಡುತ್ತಾಳೆ. ಮೂರನೆಯ ಸೂಕ್ತದ ಪ್ರಕಾರ ಸಮಸ್ತ ಜಗತ್ ಸ್ವಾಮಿನಿಯಾದ ಮಹಾದೇವಿಯೇ ಎಲ್ಲ ಪ್ರಾಣಿಗಳಲ್ಲಿಯೂ ಜೀವರೂಪದಿಂದ ನೆಲೆಸಿರುತ್ತಾಳೆ. ಮನುಷ್ಯನು ತನ್ನ ಸಕಲ ವ್ಯಾಪಾರಗಳನ್ನು ದೇವಿಯ ಮೂಲಕವೇ ನಡೆಸುತ್ತಾನೆಂಬ ನಾಲ್ಕನೆಯ ಸೂಕ್ತದ ಅಭಿಪ್ರಾಯ. ತಾನೇ ಪರಬ್ರಹ್ಮ ಸ್ವರೂಪವೆಂದು ತನ್ನಿಂದಲೇ ಮನುಷ್ಯನು ಉತ್ತಮ ಪದವಿಯನ್ನು ಮತ್ತು ಋಷಿ ತತ್ವವನ್ನಾಗಲಿ ಹೊಂದುತ್ತಾನೆಂದು ದೇವಿಯು 5ನೇ ಸೂಕ್ತದಲ್ಲಿ ತಿಳಿಸುತ್ತಾಳೆ. ರುದ್ರನು ದುಷ್ಟರನ್ನು ಸಂಹರಿಸುವಾಗ ದೇವಿ ಅವನ ಧನಸ್ಸನ್ನು ಬಗ್ಗಿಸುತ್ತಾಳೆ ಮತ್ತು ದ್ಯಾವಪೃಥ್ವಿಗಳನ್ನು ಅಂತರ್ಯಾಮಿ ರೂಪದಿಂದ ಪ್ರವೇಶಿಸಿದ್ದಾಳೆ ಎಂಬುದು 6ನೇ ಸೂಕ್ತದ ಅಭಿಪ್ರಾಯ. ದೇವಿಯ ಪಿತೃಭೂತವಾದ ಸ್ವರ್ಗವನ್ನು ಮೇಲುಭಾಗದಲ್ಲಿ ಉತ್ಪತ್ತಿ ಮಾಡಿರುತ್ತಾಳೆ ಎಂದು 7ನೆಯ ಸೂಕ್ತವು ತಿಳಿಸುತ್ತದೆ. ಲೋಕಗಳನ್ನು ಉತ್ಪತ್ತಿ ಮಾಡುತ್ತಾ ವಾಯುವಿನಂತೆ ಬೀಸುತ್ತಾ ದ್ಯಾವಪೃಥ್ವಿಗಳ ಆಚೆ ತನ್ನ ಮಹಿಮೆಯಲ್ಲಿಯೇ ದೇವಿಯು ನಿಂತಿರುತ್ತಾಳೆಂದು ಕೊನೆಯ ಸೂಕ್ತವು ತಿಳಿಸುತ್ತದೆ. ಸಚ್ಚಿದಾನಂದ ಸ್ವರೂಪನಾದ ಭಗವಂತನೇ ಜಗದ್ರೂಪದಿಂದ ಇರುವನೆಂದು, ಸಮಸ್ತ ದೇವತೆಗಳ ಶಕ್ತಿಯಾಗಿರುವನೆಂದು ದೇವಿ ಸೂಕ್ತದ ತಾತ್ಪರ್ಯವಾಗಿದೆ. ಸುರತ ಮತ್ತು ಸಮಾಧಿ ಇವರಿಬ್ಬರು ದೇವಿ ಸೂಕ್ತವನ್ನು ಜಪಿಸುತ್ತಾ ತಪಸ್ಸನ್ನು ಮಾಡಿದರೆಂದು ದೇವಿ ಮಹಾತ್ಮೆಯ ತಿಳಿಸುತ್ತದೆ. ಮಾರ್ಕಂಡೇಯ ಮುನಿಯು ಕ್ರೌಷ್ಟಿಕಿಗೆ ದೇವಿ ಮಹಾತ್ಮೆಯನ್ನು ವಿವರಿಸುತ್ತಾನೆ. ಇದು ಪುರಾಣದ ಒಂದು ಭಾಗವಾಗಿದ್ದರೂ ಮಂತ್ರಶಾಸ್ತ್ರವೆಂದು ತಂತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕಾತ್ಯಾಯಿನಿ ತಂತ್ರದ ಪ್ರಕಾರ ದೇವಿ ಮಹಾತ್ಮೆಯ ಪ್ರತಿಯೊಂದು ಶ್ಲೋಕವು ಮಂತ್ರವಾಗಿದ್ದು ದೇವಿ ಪೂಜೆಯಲ್ಲಿ ಪ್ರಯೋಗಿಸಲ್ಪಡುತ್ತದೆ. ಮಂತ್ರಕ್ಕೂ ದೇವಿಗೂ ಯಾವ ಭೇದವೂ ಇಲ್ಲ. ಆದ್ದರಿಂದಲೇ ದೇವಿ ಮಹಾತ್ಮೆಯನ್ನು ಬಂಧನಕ್ಕೆ, ದೇವಿ ಅನುಗ್ರಹಕ್ಕೆ ಮತ್ತು ಸುಖ ಪ್ರಾಪ್ತಿಗೆ ಉಪಾಸಕರು ಮನೆ ಮನೆಯಲ್ಲಿಯೂ ಪಾರಾಯಣ ಮಾಡುತ್ತಾರೆ. ದೇವಿ ಮಹಾತ್ಮೆಯಲ್ಲಿ 3 ಚರಿತ್ರೆಗಳಿವೆ. ಒಂದೊಂದು ಚರಿತ್ರೆಯು ದೇವಿಯ ಅಸಾಧಾರಣ ರೂಪವಾದ ಮಹಾತ್ಮೆಯನ್ನು ಪ್ರಕಾಶಪಡಿಸುತ್ತದೆ. ಮಹಾಕಾಳಿಗೆ ಸಂಬಂಧಿಸಿದ ಪ್ರಥಮ ಚರಿತ್ರೆಯು 1ನೇ ಅಧ್ಯಾಯದಲ್ಲಿ ಅಡಕವಾಗಿದೆ. ಮಹಾಲಕ್ಷ್ಮಿಗೆ ವಿನಿಯೋಗಿಸಲ್ಪಟ್ಟಿರುವ ದ್ವಿತೀಯ ಚರಿತ್ರವು ಮುಂದಿನ 3 ಅಧ್ಯಾಯಗಳಲ್ಲಿ ಬರುತ್ತದೆ. ಮಹಾಸರಸ್ವತಿಗೆ ನಿವೇದಿಸಲ್ಪಟ್ಟಿರುವ ತೃತೀಯ ಚರಿತ್ರೆಯು ಉಳಿದ ಅಧ್ಯಾಯಗಳನ್ನು ಒಳಗೊಂಡಿದೆ. ಚರಿತ್ರೆಯನ್ನು ನೋಡುವುದಾದರೆ, ಪ್ರಥಮ ಚರಿತ್ರೆಯು ತನ್ನ ರಾಜ್ಯವನ್ನು ಕಳೆದುಕೊಂಡ ಸುರತ ಎಂಬ ರಾಜನು ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಸಮಾಧಿ ಎಂಬ ವೇಶ್ಯನು ಸುಧಾಮನೆಂಬ ಋಷಿ ಆಶ್ರಮಕ್ಕೆ ಬರುತ್ತಾರೆ. ಸಮಾಧಿಯು ಶ್ರೀಮಂತರ ಕುಲದಲ್ಲಿ ಹುಟ್ಟಿದ್ದರೂ ಪತ್ನಿ ಪುತ್ರರಿಂದ ವಂಚಿತನಾಗಿ ಸರ್ವಸ್ವವನ್ನು ಕಳೆದುಕೊಂಡು ಬಂದಿರುತ್ತಾನೆ. ಇವರಿಬ್ಬರು ಋಷಿಗೆ ಪ್ರಣಾಮವನ್ನು ಮಾಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಋಷಿಯನ್ನು ಪ್ರಶ್ನಿಸುತ್ತಾರೆ. ಸುರತನು ಹೀಗೆ ಹೇಳುತ್ತಾರೆ: ಮುನಿಶ್ರೇಷ್ಠನೇ, ನಾನು ರಾಜ್ಯಭ್ರಷ್ಟನಾಗಿದ್ದರೂ ಸಮಸ್ತ ರಾಜ್ಯಾಂಗಗಳಲ್ಲಿ ನನ್ನ ಮಮತ್ವವು ಹೋಗಿಲ್ಲ. ಇದಕ್ಕೆ ಕಾರಣವೇನು? ಈ ವೈಶ್ಯನು ಪತ್ನಿ ಪುತ್ರರಿಂದ ನಿರಾಕರಿಸಲ್ಪಟ್ಟಿದ್ದರೂ ಅವರ ಬಗೆಯ ಆಸಕ್ತಿಯು ಇವನಿಂದ ಹೋಗಿಲ್ಲ. ಈ ಮೂಢತನಕ್ಕೆ ಕಾರಣವೇನು ಎಂದು ಋಷಿಯನ್ನು ಪ್ರಶ್ನಿಸುತ್ತಾರೆ. ಸುಮೇಧ ಮುನಿಯು ಇವರ ದುಃಖವನ್ನು ಮತ್ತು ಕಾರಣವನ್ನು ವಿವರಿಸುತ್ತಾ ಪರಿಹಾರವನ್ನು ಹೀಗೆ ಹೇಳುತ್ತಾರೆ: ಮಹಾಭಾಗ, ಪ್ರಾಣಿಗಳಿಗೆಲ್ಲ ತಮ್ಮ ತಮ್ಮ ವಿಷಯಗಳಲ್ಲಿ ಜ್ಞಾನವಿರುತ್ತದೆ. ಅಂಥ ವಿಷಯಗಳು ನಾನಾ ಬಗೆಯಾಗಿ ಗೋಚರವಾಗುತ್ತವೆ. ಕೆಲವು ಪ್ರಾಣಿಗಳು ಹಗಲಿನಲ್ಲಿ ಕುರುಡಾಗಿದ್ದರೆ ಇನ್ನೂ ಕೆಲವು ರಾತ್ರಿಯಲ್ಲಿ ಕುರುಡಾಗಿರುತ್ತವೆ. ಮತ್ತೆ ಕೆಲವು ಹಗಲು ರಾತ್ರಿಗಳಲ್ಲಿ ಸಮಾನ ದೃಷ್ಟಿಯನ್ನು ಪಡೆದಿರುತ್ತವೆ. ಮನುಜರು ಮಾತ್ರ ಜ್ಞಾನ ಸಂಪನ್ನರೆಂದು ಹೇಳಲಾಗುವುದಿಲ್ಲ. ಪಶು ಪಕ್ಷಿ ಮೃಗಾದಿಗಳಿಗೆಲ್ಲ ಜ್ಞಾನವು ಬಂದಿರುತ್ತದೆ. ಅವುಗಳಿಗೂ ಮನುಷ್ಯರಂತೆಯೇ ಮಮತೆ ಮೋಹಗಳಿರುತ್ತವೆ. ಮಕ್ಕಳು ಪ್ರತ್ಯುಪಕಾರವನ್ನು ಮಾಡುತ್ತಾರೆಂಬ ಲೋಭದಿಂದ
ಮನುಷ್ಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿಯುಳ್ಳವರಾಗಿರುತ್ತಾರೆ. ಸಂಸಾರಕ್ಕೆ ಕಾರಣವಾದ ಮಹಾಮಾಯೆಯ ಪ್ರಭಾವದಿಂದ ಮನುಷ್ಯರು ಮಮತೆ ಎಂಬ ಸುಳಿಯಿಂದ ಕೂಡಿದ ಮೋಹವೆಂಬ ಹೊಂಡದಲ್ಲಿ ಬಿದ್ದಿರುತ್ತಾರೆ. ಇದರಲ್ಲಿ ವಿಸ್ಮಯವೇನೂ ಇಲ್ಲ, ಏಕೆಂದರೆ ಅವಳು ಜಗತ್ಪತಿಯಾದ ಶ್ರೀ ವಿಷ್ಣುವಿನ ಮಾಯೆ. ಮಹಾಮಾಯೆಯ ಇಂದಲೇ ಬಂಧನ ಮೋಕ್ಷಗಳಾಗುವವು. ಅವುಗಳಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗುವವು. ನಿತ್ಯಳಾದ ಆ ಜಗನ್ಮೂರ್ತಿಯಿಂದ ವಿಶ್ವವೆಲ್ಲವೂ ಆವರಿಸಲ್ಪಟ್ಟಿದೆ. ದೇವತೆಗಳ ಕಾರ್ಯಸಿದ್ಧಿಗಾಗಿ ಅವಳು ಆವಿರ್ಭಾವವನ್ನು ಹೊಂದಿದಾಗ ಆ ನಿತ್ಯ ಶಕ್ತಿಯು ಉತ್ಪನ್ನಳಾದಳೆಂದು ಲೋಕದಲ್ಲಿ ಹೇಳಿಕೊಳ್ಳುತ್ತಾರೆ. ಕಲ್ಪಾಂತರದಲ್ಲಿ ಜಗತ್ತೆಲ್ಲ ಜಲಮಯವಾಗಿರಲು ಭಗವಂತನಾದ ಶ್ರೀಮನ್ನಾರಾಯಣನು ಆದಿಶೇಷವೆಂಬ ಶಯನದ ಮೇಲೆ ಯೋಗ ನಿದ್ರೆಯನ್ನು ಹೊಂದಿದನು. ಆಗ ಮಧುಕೈಟವರೆಂಬ ಅಸುರರು ವಿಷ್ಣು ಕರ್ಣಕಮಲದಿಂದ ಉದ್ಭವರಾಗಿ ಕರ್ತೃವಾದ ಬ್ರಹ್ಮನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆಗ ಬ್ರಹ್ಮನು ವಿಷ್ಣುವನ್ನು ಎಚ್ಚರಗೊಳಿಸಲು ಅವನ ಕಣ್ಣುಗಳಲ್ಲಿದ್ದ ಯೋಗ ನಿದ್ರೆಯನ್ನು ಪ್ರಾರ್ಥಿಸಿದನು. ಆಗ ತಾಮಸಿ ರಾತ್ರಿಯಾದ ಯೋಗ ನಿದ್ರೆಯು ವಿಷ್ಣುವನ್ನು ಎಚ್ಚರಗೊಳಿಸಲು ಅವನ ಮೂಲಕ ಮಧುಕೈಟವರನ್ನು ನಾಶ ಮಾಡಿಸಿದಳು. ಆದುದರಿಂದ ದೇವಿಗೆ ಮಧುಕೈಟಭ ವಿನಾಶಿ ಎಂಬ ಹೆಸರು ಬಂದಿದೆ. ಎರಡನೇ ಚರಿತ್ರೆಯನ್ನು ನೋಡುವುದಾದರೆ, ಎರಡನೆಯ ಚರಿತ್ರದಲ್ಲಿ ಸುಮೇಧ ಋಷಿಯು ಮಹಾಲಕ್ಷ್ಮಿಯ ಚರಿತ್ರೆಯನ್ನು ವಿವರಿಸುತ್ತಾರೆ. ಅಸುರೇಶ್ವರನಾದ ಮಹಿಷಾಸುರನು ದೈವಸೈನ್ಯವನ್ನು ಸೋಲಿಸಿ ಇಂದ್ರ ಪದವಿಯನ್ನು ಪಡೆದನು. ಆಗ ಪರಾಜಿತರಾದ ದೇವತೆಗಳು ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹರಿಹರರು ಇದ್ದಲ್ಲಿಗೆ ಬಂದರು. ಇವರು ದೇವತೆಗಳ ಅವಮಾನ ಪರಾಜಯಗಳನ್ನು ಕೇಳಿದ ಕೂಡಲೇ ಅತ್ಯಂತವಾಗಿ ಕೋಪಗೊಂಡರು. ಅನಂತರ ಅತಿ ಕೋಪಪೂರ್ಣರಾದ ಹರಿಹರ ಬ್ರಹ್ಮರ ಮುಖಗಳಿಂದಲೂ ಇತರ ದೇವತೆಗಳ ಶರೀರದಿಂದಲೂ ಮಹತ್ತಾದ ಒಂದು ತೇಜಪುಂಜವು ಹೊರಗೆ ಬಂದಿತು. ಅತುಲವಾದ ಆ ತೇಜಪುಂಜವು ಒಂದು ನಾರಿಯ ಆಕಾರವನ್ನು ತಾಳಿ ದಿಗಂತವನ್ನು ವ್ಯಾಪಿಸಿಕೊಂಡಿತು. ಭಿನ್ನ ಭಿನ್ನ ದೇವತೆಗಳ ತೇಜಸ್ಸುಗಳು ಮಹಾನಾರಿಯ ಅಂಗಗಳಾದವು. ಶಾಂಭವ ತೇಜಸ್ಸು ಅವಳ ಮುಖವಾಯಿತು. ವೈಷ್ಣವ ತೇಜಸ್ಸು ಅವಳ ಬಾಹುಗಳಾದವು. ಬ್ರಹ್ಮ ತೇಜಸ್ಸಿನಿಂದ ಅವಳ ಪಾದಗಳಾದವು. ಹೀಗೆಯೇ ಯಮ, ಸೋಮ, ಇಂದ್ರ, ವರುಣ ಇವರ ತೇಜಸ್ಸುಗಳಿಂದಲೂ ಕೂದಲು, ಸ್ತನ, ನಡು, ಮೊಣಕಾಲು ಮೊದಲಾದ ಅಂಗಗಳಾದವು. ಅನಂತರ ಜಯಾರ್ತಿಗಳಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಆ ದೇವತೆಗೆ ಕೊಟ್ಟರು. ಈ ದೇವಿಯೇ ಮಹಾಲಕ್ಷ್ಮಿ. ಅವಳ ಘೋರ ಗರ್ಜನೆಯಿಂದ ಲೋಕಗಳು ಕಂಪನಗೊಂಡವು. ಅನಂತರ ಸರ್ವೇಶ್ವರಿಯೂ ಜಗನ್ಮಾತೆಯೂ ಆದ ದೇವಿಯು ರಾಕ್ಷಸ ನಾಯಕರನ್ನೆಲ್ಲ ಒದಿಸಿ ತನ್ನ ಪಾದದಿಂದ ಮಹಿಷಾಸುರನನ್ನು ಆಕ್ರಮಿಸಿಕೊಂಡು ಶೂಲದಿಂದ ಪ್ರಹರಿಸಿ ಆತನನ್ನು ಮಹಿಷ ಶರೀರದಿಂದ ಮುಕ್ತನನ್ನಾಗಿ ಮಾಡಿದಳು. ಆಗ ಸಮಸ್ತ ಭೂತಗಳು ಜಯಘೋಷವನ್ನು ಮಾಡಿದವು. ಮಹಿಷಾಸುರನ ವಧೆಯಾದ ಮೇಲೆ ಇಂದ್ರಾದಿ ದೇವತೆಗಳಿಗೆಲ್ಲ ದೇವತೆ ಸ್ತುತಿಯನ್ನು ಮಾಡಿದರು. ಪ್ರಸನ್ನಳಾದ ದೇವಿಯು ದೇವತೆಗಳು ಸ್ಮರಿಸಿಕೊಂಡಾಗಲೆಲ್ಲ ತಾನು ಬಂದು ಅವರ ಕಷ್ಟಗಳನ್ನು ಪರಿಹರಿಸುವುದಾಗಿಯೂ ಭಕ್ತಜನರಿಗೆ ವೈಭವವನ್ನು ಅನುಗ್ರಹಿಸುವುದಾಗಿಯೂ ಮಾತು ಕೊಟ್ಟು ಅದೃಶ್ಯಳಾದರು. ಇನ್ನು ದೇವಿ ಚರಿತ್ರೆಯ ಕೊನೆಯ ಚರಿತ್ರವನ್ನು ನೋಡುವುದಾದರೆ, ಈ ಕೊನೆಯ ಚರಿತ್ರಕ್ಕೆ ಉತ್ತಮ ಚರಿತ್ರವೆಂಬ ಹೆಸರು ಸಹ ಇದೆ. ಹಿಂದೆ ಶುಂಭ ನಿಶುಂಭ ಎಂಬ ಅಸುರರು ತಮ್ಮ ಪರಾಕ್ರಮದಿಂದ ಇಂದ್ರನ ಅಧಿಕಾರವನ್ನು ದೇವತೆಗಳ ಆವಿರ್ಭಾಗಗಳನ್ನು ಅಪಹರಿಸಿದ್ದರು. ಅಯೋನಿಜೆಯಾದ ಕನ್ಯೆಯಿಂದ ಹೊರತು ಮತ್ತೆ ಯಾರಿಂದಲೂ ಮೃತ್ಯು ಸಂಭವಿಸುವುದಿಲ್ಲವೆಂದು ಬ್ರಹ್ಮದೇವರ ವರವೂ ಸಹ ಇದ್ದಿತು. ಇಂಥ ಆಪತ್ತಿಗೆ ಗುರಿಯಾದ ದೇವತೆಗಳೆಲ್ಲರೂ ಆಪತ್ತಿನಲ್ಲಿರುವಾಗ ನನ್ನನ್ನು ಸ್ಮರಿಸಿ ಆ ಕ್ಷಣದಲ್ಲಿ ನಿಮ್ಮ ಆಪತ್ತುಗಳನ್ನು ನಾಶ ಮಾಡುತ್ತಾನೆ ಎಂದು ದೇವಿ ವರದಾನವನ್ನು ಸ್ಮರಿಸಿಕೊಂಡು ಹಿಮಾಲಯಕ್ಕೆ ಹೋಗಿ ವಿಷ್ಣು ಮಾಯೆಯಾದ ದೇವಿಯನ್ನು ಸ್ತುತಿಸಿದರು. ಆಗ ಪಾರ್ವತಿಯು ಜಾಹ್ನವಿ ಜಲದಲ್ಲಿ ಸ್ನಾನ ಮಾಡಲು ಬಂದು ದೇವತೆಗಳಿಗೆ ಪ್ರತ್ಯಕ್ಷಳಾದಳು. ಪಾರ್ವತಿಯ ಶರೀರಕೋಶದಿಂದ ಅತೀವ ಸುಂದರಿಯೂ ಮಂಗಳಮೂರ್ತಿಯೂ ಆದ ದೇವಿಯು ಉದ್ಭವಿಸಿದಳು. ಶರೀರಕೋಶದಿಂದ ಹುಟ್ಟಿದುದರಿಂದ ಕೌಶಿಕಿ ಎಂಬ ಹೆಸರು ಬಂದಿತು. ದೇವಿಯ ಲಾವಣ್ಯದಿಂದ ಮೋಹಿತನಾದ ಶಂಭಾಸುರನು ಅವಳನ್ನು ಕರೆತರಲು ತನ್ನ ದೈತ್ಯರನ್ನು ಕಳುಹಿಸಿದನು. ಅವರಾರೂ ಜೀವದಿಂದ ಹಿಂತಿರುಗಲಿಲ್ಲ. ಮೊದಲು ಧೂಮ್ರಾಲೋಚನೆಂಬ ದಂಡಾಧಿಕಾರಿಯು ದೇವಿಯ ಓಂಕಾರದಿಂದಲೇ ಭಸ್ಮಿತನಾದನು. ಅನಂತರ ದೇವಿಯ ಲಲಾಟದಿಂದ ಉದ್ಭವಿಸಿದ ಕಾಳಿದೇವಿಯಿಂದ ಚಂಡಮುಂಡರು ನಾಶವಾದರು. ಚಂಡಮುಂಡರನ್ನು ವಧಿಸಿದ್ದರಿಂದ ಕಾಳಿಗೆ ಚಾಮುಂಡಿ ಎಂಬ ಹೆಸರು ಬಂದಿತು. ಅನಂತರ ರಕ್ತಬೀಜ, ಶುಂಭ ನಿಶುಂಭ ಇವರೆಲ್ಲರೂ ದೇವಿಯಿಂದ ಹತರಾದರು. ಶುಂಭನು ಮಡಿಯುವುದಕ್ಕೂ ಮೊದಲು ಅಸುರರೆಲ್ಲ ದೇವಿಯ ಶಕ್ತಿಗಳಾದ ಶಿವದೂತಿ, ಕೌಮಾರಿ, ಬ್ರಾಹ್ಮಣಿ, ಮಾಹೇಶ್ವರಿ, ವೈಷ್ಣವಿ ಮೊದಲಾದ ಮಾತೃಕೆಗಳಿಂದ ಮಡಿದರು. ಆದರೆ ಶುಂಭನನ್ನು ಕೊಲ್ಲಲು ದೇವಿಯು ತನ್ನ ಶಕ್ತಿಗಳನ್ನೆಲ್ಲ ತನ್ನಲ್ಲಿ ಉಪಸಂಹರಿಸಿಕೊಂಡು ತಾನೊಬ್ಬಳೇ ನಿಂತಳು. ದೇವಿಯು ಅದ್ವಿತೀಯಳೆಂದು ಆ ದೈತ್ಯನಿಗೆ ತಿಳಿದಿರಲಿಲ್ಲ.
ದೇವಿಯ ಶೂಲಾಗ್ರದಿಂದ ಶಂಭನು ಅಸುನೀಗಿಕೊಂಡು ಮೇಲೆ ದೇವತೆಗಳು ದೇವಿಯ ಅನುಪಮ ಶಕ್ತಿಯನ್ನು, ನಾನಾ ವ್ಯಕ್ತಿಗಳನ್ನು, ಮಾತೃ ಹೃದಯವನ್ನು ಹೊಗಳುತ್ತಾರೆ. ಅನಂತರ ದೇವಿಯು ದೇವತೆಗಳನ್ನೆಲ್ಲ ಪುನಃ ಅನುಗ್ರಹಿಸಿ ತನ್ನ ಮುಂದಿನ ಅವತಾರಗಳನ್ನು ತಿಳಿಸುತ್ತಾಳೆ. ಇಲ್ಲಿಗೆ ಸತ್ವಮೂರ್ತಿಯಾದ ಮಹಾಸರಸ್ವತಿಯ ಚರಿತ್ರೆಯು ಮುಗಿಯುತ್ತದೆ. ಸುಮೇಧ ಋಷಿಯಿಂದ ದೇವಿ ತತ್ವವನ್ನು, ಅವಳ ಪೂಜಾಕ್ರಮವನ್ನು ಅರಿತುಕೊಂಡು ಸುರತನು ಸಮಾಧಿಯು ನದಿ ದಡದಲ್ಲಿ ಸಂಸ್ಥಿತರಾಗಿ ಮೃಣ್ಮಯಿಯಾದ ದೇವಿಯ ಮೂರ್ತಿಯನ್ನು ಮಾಡಿ ದೇವಿ ಸೂಕ್ತದಿಂದ ಅವಳನ್ನು ಜಪಿಸಿ ಅವಳ ದರ್ಶನವನ್ನು ಪಡೆಯುತ್ತಾರೆ. ಇವರ ತಪಸ್ಸಿನಿಂದ ತೃಪ್ತಳಾದ ಜಗದ್ದಾತ್ರಿಯು ವರವನ್ನು ಕೊಡಲು ಬಯಸುತ್ತಾಳೆ. ರಾಜನು ರಾಜ್ಯಾಧಿಕಾರವನ್ನು ಕೇಳಿಕೊಂಡು ಮುಂದಿನ ಜನ್ಮದಲ್ಲಿ ಸಾರ್ವಕಣಿ ಮನುವಾಗಿ ಹುಟ್ಟುತ್ತಾನೆ. ಆದರೆ ಜ್ಞಾನಿಯಾದ ವೈಶ್ಯನು ವಿರಕ್ತ ಮಾನಸನಾಗಿ ಅಹಂಕಾರ ಮಮಕಾರ ರೂಪದಲ್ಲಿರುವ ಆಸಕ್ತಿಯನ್ನು ನಾಶ ಮಾಡುವ ಜ್ಞಾನವನ್ನು ಬಯಸಿ ಸಂಸಿದ್ಧಿಯನ್ನು ಪಡೆಯುತ್ತಾನೆ. ದೇವಿಯು ವಿಶ್ವೇಶ್ವರಿ, ಜಗದಾತ್ರಿ, ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಳು. ಇವಳೇ ಸ್ವಾಹ, ಸ್ವಾದ, ವಷಟ್ ಮೊದಲಾದ ಮಂತ್ರಗಳ ಸ್ವರೂಪಳು. ಅಕಾರ, ಉಕಾರ, ಮಕಾರ ಎಂಬ 3 ಮಾತ್ರೆಗಳ ಸ್ವರೂಪಳು. ವರ್ಣಮಾಲೆಯಲ್ಲಿರುವ ಶಕ್ತಿಯೆಲ್ಲ ಅವಳದೇ. ಇವಳನ್ನು ಉಚ್ಚರಿಸಲು ಸಾಧ್ಯವಿಲ್ಲ. ಇವಳೇ ಮಹಾವಿದ್ಯೆಯೋ ಮಹಾಮೋಹಳೋ ಆಗಿರುತ್ತಾಳೆ. ಇವಳೇ ಸರ್ವಕ್ಕೂ ಕಾರಣಳಾಗಿ ಗುಣತ್ರಯವನ್ನು ಕಾರ್ಯರೂಪಕ್ಕೆ ತಂದಿರುತ್ತಾಳೆ. ಇವಳೇ ಕಾಳರಾತ್ರಿ, ಮಹಾರಾತ್ರಿ ಮತ್ತು ಮೋಹರಾತ್ರಿ. ಬುದ್ಧಿಯು ವೃತ್ತಿಗಳೆಲ್ಲ ದೇವಿಯ ರೂಪಗಳೇ. ನಾನಾ ಆಯುಧಗಳನ್ನು ಧರಿಸಿ ಭಯಂಕರಳಾಗಿ ಕಂಡುಬಂದರೂ ಜಗನ್ಮಾತೆಯು ಸೌಮ್ಯ ಸ್ವರೂಪಳು. ಜಗತ್ತಿನಲ್ಲಿರುವ ಸೌಮ್ಯ ವಸ್ತುಗಳಿಂದಲೂ ಸೌಮ್ಯತರಳು. ಅತಿ ಸುಂದರಿಯು, ಪರಾಪರಗಳಲ್ಲಿಯೂ ಮೀರಿರುವ ಪರಮೇಶ್ವರಿಯು. ಜಗತ್ತಿನಲ್ಲಿ ಸತ್ ಅಥವಾ ಅಸತ್ ಎಂಬ ವಸ್ತುವಿದ್ದರೆ ಅದರಲ್ಲಿರುವ ಶಕ್ತಿಯು ಇವಳದ್ದೇ. ಇದು ಮೊದಲನೆಯ ಚರಿತ್ರದಲ್ಲಿ ಬರುವ ಸ್ತುತಿಯ ಸಾರ. ದೇವಿಯ ರೂಪ ಗುಣಗಳು. ಮಧ್ಯಮ ಚರಿತ್ರದಲ್ಲಿ ಕೆಲವು ಗಂಭೀರ ಕಾವ್ಯಗುಣದಿಂದ ಕೂಡಿರುವುದು ಆದ ಸ್ತುತಿಗಳು ಸಹ ಕಂಡುಬರುತ್ತವೆ. ಪುಣ್ಯವಂತರ ಮನೆಗಳಲ್ಲಿ ಲಕ್ಷ್ಮೀ ಸ್ವರೂಪಗಳಾಗಿರುವವಳು. ಅವಳೇ ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿಯಾಗಿದ್ದಾಳೆ. ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿಯಾಗಿದ್ದಾಳೆ. ಸಾಧುಗಳಲ್ಲಿ ಶ್ರದ್ಧೆಯಾಗಿದ್ದಾಳೆ. ಸುತ್ಕುಲ ಪ್ರಸೂದರಲ್ಲಿ ಲಜ್ಜೆಯಾಗಿದ್ದಾಳೆ. ಭಗವತಿಯೇ ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮವಿದ್ಯೆ. ಮುಮುಕ್ಷಗಳು, ಜಿತೇಂದ್ರಿಯರು ಆದ ಮುನಿಗಳು ಅವಳನ್ನೇ ಉಪಾಸಿಸುತ್ತಾರೆ. ದೇವಿಯು ವಿಮಲವಾದ ವೇದಗಳಾಗಿದ್ದರೂ, ಶಬ್ದ ಬ್ರಹ್ಮ ಸ್ವರೂಪಳಾಗಿ ಇದ್ದರೂ, ಜಗತ್ತಿನ ಯೋಗಕ್ಷೇಮಗಳಿಗೆ ಸಾಧನವಾದ ಲೌಕಿಕ ವಿದ್ಯೆಯೂ ಆಗಿದ್ದಾಳೆ. ದುರ್ಗಮವಾದ ಭವಸಾಗರವನ್ನು ದಾಟಿಸುವ ಅಸಂಗವಾದ ನೌಕೆಯು ದುರ್ಗಾದೇವಿ. ಮಂದಹಾಸದಿಂದ ಕೂಡಿ ಪರಿಪೂರ್ಣ ಚಂದ್ರನಂತೆ ನಿರ್ಮಲವಾಗಿ ರಾರಾಜಿಸುವ ದೇವಿಯು ಜಗನ್ಮೋಹಕವಾದ ಮುಖವನ್ನು ನೋಡಿ ಮಹಿಷಾಸುರನಿಗೆ ಕೋಪ ಉಂಟಾದದ್ದು ಆಶ್ಚರ್ಯವೇ ಸರಿ. ಹಾಗೆಯೇ ಅವಳು ಕೋಪಗೊಂಡಾಗ ಅವಳ ಭಯಂಕರವಾದ ಮುಖವನ್ನು ನೋಡಿ ಆ ಅಸುರನು ತಕ್ಷಣವೇ ಪ್ರಾಣವನ್ನು ಬಿಡದಿದ್ದು ಮತ್ತು ಆಶ್ಚರ್ಯವೇ ಸರಿ. ದೇವಿಯು ಭಕ್ತ ಜನರಲ್ಲಿ ಪ್ರಸನ್ನಳಾದರೆ ಅವರು ಯಶಸ್ಸಿಗೆ ಭಾಗಿಗಳಾಗುತ್ತಾರೆ. ಪುರುಷಾರ್ಥಗಳು ಬರುತ್ತವೆ. ವಿನಯವಂತರಾದ ಪತ್ನಿ ಪುತ್ರರಿಂದ ಧನ್ಯರಾಗುವರು. ಕಷ್ಟಕಾಲದಲ್ಲಿ ಅವಳನ್ನು ಸ್ಮರಿಸಿಕೊಂಡರೆ ಭೀತಿಯನ್ನು ನಿವಾರಿಸುತ್ತಾಳೆ. ಸುಖದಲ್ಲಿರುವಾಗ ಸ್ಮರಿಸಿಕೊಂಡರೆ ಅತೀವ ಶುಭವಾದ ಮತಿಯನ್ನು ಕೊಡುತ್ತಾಳೆ. ಇವಳಿಗಿಂತ ದಯಾರ್ಧವಾದ ಹೃದಯವುಳ್ಳವರು ಮತ್ತಾರೂ ಇಲ್ಲ. ದೇವಿಯು ತನ್ನ ಪ್ರಚಂಡ ದೃಷ್ಟಿಯಿಂದಲೇ ಅಸುರರನ್ನು ಬೂದಿ ಮಾಡಬಲ್ಲವಳಾದರೂ ಅವರು ಶಸ್ತ್ರಪೂರಿತರಾಗಿ ಒಳ್ಳೆಯ ಗತಿಯನ್ನು ಹೊಂದಲಿ ಎಂಬ ಅಭಿಪ್ರಾಯದಿಂದ ಶಸ್ತ್ರಗಳನ್ನು ಅವರ ಮೇಲೆ ಪ್ರಹರಿಸುತ್ತಾಳೆ. ದೇವಿಯು ಶಸ್ತ್ರಾಸ್ತ್ರಗಳಿಂದ ಹೊರಸೂಸುವ ತೀಕ್ಷ್ಣ ಕಾಂತಿ ಪ್ರವಾಹದಿಂದ ಅಸುರ ಸೈನ್ಯಗಳು ನಾಶವಾಗದಿದ್ದರೆ ಇಂದು ಕಂಡದಂತೆ ಶೀತಲ ರಶ್ಮಿಗಳು ಹೊರಸೂಸುತ್ತಿರುವ ದೇವಿಯ ಮುಖವನ್ನು ಅವರು ನೋಡಿದ ಕಾರಣ. ಅವಳ ಪ್ರತಿಯೊಂದು ಕೆಲಸವು ವೈರಿಗಳಲ್ಲಿ ದಯೆಯನ್ನು ತೋರಿಸುತ್ತದೆ. ಹೃದಯದಲ್ಲಿ ಅನುಕಂಪ, ಸಮರದಲ್ಲಿ ನಿಷ್ಠುರತೆ ಇವೆರಡರ ಸಂಗಮ ದೇವಿಯಲ್ಲಿ ಹೊರತು ಇನ್ನೆಲ್ಲಿಯೂ ಕಂಡುಬರುವುದಿಲ್ಲ. ಜಗದಂಬಿಕೆಯನ್ನು ಯಾರು ಭಕ್ತಿಯಿಂದ ಸ್ತುತಿಸುತ್ತಾರೋ ಅವರ ಸಮೃದ್ಧಿಗೆ ಅವಳು ಕಾರಣಳಾಗುತ್ತಾಳೆ. ಇನ್ನು ಉತ್ತಮ ಚರಿತ್ರದಲ್ಲಿ ನೋಡುವುದಾದರೆ ಮಂತ್ರ ರೂಪದಲ್ಲಿರುವ ಕೆಲವು ಪ್ರಸಿದ್ಧವಾದ ಸ್ತವಗಳು ಬರುತ್ತವೆ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ವಿಷ್ಣುಮಾಯೆ ಎಂದು ಕರೆಯಲ್ಪಡುವವಳು ಅವಳು ಪುನಃ ಪುನಃ ನಮಿಸುತ್ತೇನೆ. ಅಂದರೆ ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಸೈ 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 ನಮೋ ನಮಃ ಎಂಬುದು ದೇವತೆಗಳು ಮಾಡುವ ಮೊದಲನೆಯ ಪ್ರಾರ್ಥನೆಯ ಮಾದರಿಯಾಗಿದೆ. ಹೀಗೆಯೇ ದೇವಿಯು ಸಮಸ್ತ ಪ್ರಾರ್ಥನೆಗಳ ಚೇತನ, ಬುದ್ಧಿ, ನಿದ್ರೆ, ಹಸಿವು, ಛಾಯೆ, ಶಕ್ತಿ, ಬಾಯಾರಿಕೆ, ಕ್ಷಮೆ, ಜಾತಿ, ಲಜ್ಜೆ, ಶಾಂತಿ, ಶ್ರದ್ಧೆ, ಲಕ್ಷ್ಮಿ, ಧೃತಿ, ವೃತ್ತಿ, ಸ್ಮೃತಿ, ದಯೆ, ನೀತಿ, ತುಷ್ಟಿ, ಪುಷ್ಟಿ
ಮಾತೃ ಭ್ರಾಂತಿ ಇಂದ್ರಿಯಗಳ ಅಧಿಷ್ಠಾತ್ರಿಯಾಗಿರುತ್ತಾಳೆ. ದೇವಿಯು ಶಂಭಾಸುರನೇ ಮೊದಲಾದ ಅಸುರರನ್ನು ಸಂಪೂರ್ಣವಾಗಿ ಸಂಹರಿಸಿದ ಮೇಲೆ ಇಂದ್ರಾದಿ ದೇವತೆಗಳು ಕಾತ್ಯಾಯಿನಿ ಎನಿಸಿದ ದೇವಿಯನ್ನು ಮತ್ತೊಂದು ಸಲ ಸ್ತುತಿಸುತ್ತಾರೆ. ದೇವಿಯು ಭೂಮಿಯ ಸ್ವರೂಪದಿಂದ ಜಗತ್ತಿಗೆ ಆಧಾರಳಾಗಿದ್ದಾಳೆ. ಅವಳು ಜಲರೂಪದಿಂದ ಜಗತ್ತಿಗೆ ತೃಪ್ತಿಯನ್ನು ಉಂಟು ಮಾಡುತ್ತಾಳೆ. ಅವಳ ಮಾಯಾರೂಪದಿಂದ ವಿಶ್ವವನ್ನು ಮೋಹದಿಂದ ಹೊಂದಿದ್ದರೂ ಅವಳು ಪ್ರಸನ್ನಳಾದರೆ ಮುಕ್ತಿಯನ್ನು ಅನುಗ್ರಹಿಸುತ್ತಾಳೆ. ಸಮಸ್ತ ಜಂತುಗಳಲ್ಲಿ ಹೃದಯದಲ್ಲಿ ಬುದ್ಧಿಯಾಗಿದ್ದು ಸ್ವರ್ಗಾಪವರ್ಗಗಳನ್ನು ದೇವಿಯು ಅನುಗ್ರಹಿಸುತ್ತಾಳೆ. ಅಂತ ನಾರಾಯಣ ವಲ್ಲಭೆಯನ್ನು ನಾವು ನಮಿಸುತ್ತೇವೆ. ಅವಳೇ ಕಾಲದ ಸೂಕ್ಷ್ಮಾಂಶಗಳಾಗಿ ಜಗತ್ತಿನ ಪರಿಣಾಮವನ್ನು ಉಂಟು ಮಾಡುತ್ತಾಳೆ. ದೇವಿಯು ಸರ್ವಮಂಗಳ ಸ್ವರೂಪಳು, ಶಿವೆಯು ಸರ್ವಾರ್ಥಗಳನ್ನು ಸಾಧಿಸುವವಳು, ಶರಣಾಗತ ವತ್ಸರಳು, ತ್ರಿನೇತ್ರಳಾದ ಗೌರಿ ಮತ್ತು ನಾರಾಯಣಿ ಪ್ರೇ. ಅವಳು ಸಂತುಷ್ಟಳಾದರೆ ಸಮಸ್ತ ರೋಗಗಳನ್ನು ನಾಶಗೊಳಿಸುತ್ತಾಳೆ, ಮನೋರಥಗಳನ್ನೆಲ್ಲ ಅನುಗ್ರಹಿಸುತ್ತಾಳೆ. ಅವಳನ್ನು ಆಶ್ರಯಿಸಿದವರಿಗೆ ವಿಪತ್ತಿಲ್ಲ. ಇಷ್ಟೇ ಅಲ್ಲ, ಇವರು ಕೂಡ ಇತರರಿಗೆ ಆಶ್ರಯವನ್ನು ನೀಡುತ್ತಾರೆ. ದೇವಿ ಮಹಾತ್ಮೆಯಲ್ಲಿ ಬರುವ ಸ್ತವಗಳೆಲ್ಲ ಅತ್ಯಂತ ಲಲಿತವಾದ ರಮಣೀಯವಾದ ಕಾವ್ಯದಲ್ಲಿ ದೇವಿಯ ಉಗ್ರ ಸುಂದರ ರೂಪಗಳನ್ನು, ದುಷ್ಟಮರ್ದನ ಶಿಷ್ಟ ರಕ್ಷಣೆಗಳನ್ನು, ಬಹುವಿಧ ಶಕ್ತಿಗಳನ್ನು, ಒಂದಾರು ಜನ ವತ್ಸಲವನ್ನು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವಳು ಕಾರಣರಾಗಿರುವುದರಿಂದ ವರ್ಣಗಳಲ್ಲಿ ಮಾತೃಕೆಯಾಗಿರುವುದನ್ನು, ವೇದ ಮಂತ್ರಗಳಲ್ಲಿ ಸ್ವರೂಪವಾಗಿರುವುದನ್ನು ವರ್ಣಿಸಿ ನಮಗೆ ಅವಳಲ್ಲಿ ಭಕ್ತಿಯನ್ನು, ಸಮಸ್ತ ಸ್ತ್ರೀಯಲ್ಲಿ ಮಾತೃಭಾವವನ್ನು ಉತ್ಪನ್ನ ಮಾಡುತ್ತವೆ. ದೇವಿ ಮಹಾತ್ಮೆಯನ್ನು ಭಕ್ತಿಯಿಂದ ಓದಿದವರಿಗೆಲ್ಲ ಜಗದಂಬಿಕೆಯು ಭಕ್ತಿ ಮುಕ್ತಿಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.